ದ್ವಾರಪಾಲರ ಮರಳಿ ಬಳಿಗೊಯ್ಯುವ ಕೃಪೆಯೋ ಜಾರತನ ಸದೆ ಬಡೆವ ಸಂಭ್ರಮದ ನೆಪವೋ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ನಿರುಪಮ ಸಂಯಮ ಜೀವನ ಸಾರ ಹರಿವುದು ಭೂಮಿಯ ಭಾರ ರಾಮನ ಅವತಾರ ದಾಶರಥಿಯ ದಿವ್ಯಾತ್ಮವ ತಳೆವಾ ಕೌಸಲ್ಯಯ ಬಸಿರೆನಿತು ಪುನೀತ ಲೇಸಿಗರೈ ಸಹಜಾತರು ಮೂವರು ಲೇಸಿಗರೈ ಸಹಜಾತರು ಮೂವರು ಲಕ್ಷ್ಮಣ ಶತ್ರುಘ್ನ ಭರತ ರಾಮನ ಅವತಾರ ರಘುಕುಲ ಸೋಮನ ಅವತಾರ ತ್ರಿಭುವನ ಪಾಲಿಗೆ ನೆಪ ಮಾತ್ರ ವರಗುರು ವಿಶ್ವಾಮಿತ್ರ ತ್ರಿಭುವನ ಪಾಲಿಗೆ ನೆಪ ಮಾತ್ರ ವರಗುರು ವಿಶ್ವಾಮಿತ್ರ ಅಭಯಾಹಲ್ಯಗೆ ನೀಡುವ ಪಾತ್ರ ಅಭಯಾಹಲ್ಯಗೆ ನೀಡುವ ಪಾತ್ರ ಹರಿಸುವ ಧರಿಸುವ ಗಾತ್ರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಧನುಹೋ ಜನಕನ ಮಮತೆಯ ಕುಡಿಯೋ ಸೀತೆಯ ಕನ್ಯಾ ಸಂಕಲೆಯೋ ಧನುಜರ ಕನಸಿನ ಸುಖ ಗೋಪುರವೋ ಧನುಜರ ಕನಸಿನ ಸುಖ ಗೋಪುರವೋ ಮುರಿಯುವುದು ಮಿಥಿಲಾ ನಗರದಲ್ಲಿ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಕಪಟ ನಾಟಕನ ಪಟ್ಟಾಭಿಷೇಕ ಉಪಟಳ ತಾತ್ಕಾಲಿಕ ಶೋಕ ಭೀಕರ ಕಾನನ ವಾಸದ ಕುಹಕ ಲೋಕೋದ್ಧಾರದ ಮೊದಲಂಕ ಭರತಗೆ ಪಾದುಕೆ ನೀಡುವ ವೇಷ ಭರತಗೆ ಪಾದುಕೆ ನೀಡುವ ವೇಷ ಪುರಜನ ಭಕ್ತಿಯ ಆದೇಶ ನರಲೋಕಕ್ಕೆ ನವ ಸಿರಿ ಸಂತೋಷ ನರಲೋಕಕ್ಕೆ ನವ ಸಿರಿ ಸಂತೋಷ ಭರವಸೆ ನೀಡುವ ಸಂದೇಶ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಆಹಾ ನೋಡದು ಹೊನ್ನಿನ ಜಿಂಕೆ ಹಾಳಾಗುವುದಯ್ಯೋ ಲಂಕೆ ಹೆಣ್ಣಿದು ಶಿವನುರಿಗಣ್ಣೋ ಮಂಕೆ ಮಣ್ಣಾಗುವೆ ನೀ ನಿಶ್ಶಂಕೆ
ಶರಣು ಶರಣು ಹೇ ಭಾಗವತೋತ್ತಮ ಕನ್ನಡ ಕುಲ ಪುಂಗವ ಹನುಮ. ಶರಣು ಶರಣು ಹೇ ಭಾಗವತೋತ್ತಮ ಕನ್ನಡ ಕುಲ ಪುಂಗವ ಹನುಮ. ಮುದ್ರಿಕೆಯಲ್ಲಿದೋ ಸೋಹಂ ಬ್ರಹ್ಮ, ಮುದ್ರಿಕೆಯಲ್ಲಿದೋ ಸೋಹಂ ಬ್ರಹ್ಮ ಎಂಬುವ ತತ್ವವ ತಿಳಿತಮ್ಮ, ಎಂಬುವ ತತ್ವವ ತಿಳಿಸಮ್ಮ. ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ರಘುಕುಲ ಸೋಮ. ಸೀತೆಯ ಚಿಂತೆಗೆ ಪೂರ್ಣ ವಿರಾಮ, ಲಂಕೆಯ ವೈಭವ ನಿರ್ನಾಮ. ಅಯ್ಯೋ ದಾನವ ಭಕ್ತಾಗ್ರೇಸರ ಆಗಲಿ ನಿನ್ನೀ ಕಥೆ ಅಮರ. ಮೆರೆಯಲಿ ಈ ಶುಭ ತತ್ವ ವಿಚಾರ, ಪರಸತಿ ಬಯಕೆಯ ಸಂಹಾರ. ರಾಮನ ಅವತಾರ ರಘುಕುಲ ಸೋಮನ ಅವತಾರ, ರಾಮನ ಅವತಾರ ರಘುಕುಲ ಸೋಮನ ಅವತಾರ. ಅರ್ಚನಾ ಉಡುಪ ಮ್ಯಾಮ್. ಮರಣ ಮೇಡಮ್, ಏನು ಹಾಡಿದ್ರಿ, ಏನು ಹಾಡಿದ್ರಿ, ಏನು ಹಾಡಿದ್ರಿ. ಅಬ್ಬಾ, ಅದ್ಭುತವಾದ ಹಾಡು, ಅದ್ಭುತವಾದ ಸಂಯೋಜನೆ. ನೀವೇ ಒರಿಜಿನಲ್ ಹಾಡಿದ್ದೇನೋ ಅನ್ನೋ ಅಷ್ಟು ಚಂದ ನಿಮ್ಮ ಧ್ವನಿಯಲ್ಲಿ ಕೇಳಿಸ್ತು. ತುಂಬ ತುಂಬ ಧನ್ಯವಾದ. ಆ ಶೈಲಿಯನ್ನು ಎಷ್ಟು ಸುಂದರವಾಗಿ ಅಳವಡಿಸ್ಕೊಂಡ್ರಿ ನೀವು ಅಂತಂದರೆ, ಯಾವ ಒಂದು ಸಂಗತಿಯನ್ನು ಬಿಡಲಿಲ್ಲ ನೀವು. ಬಹಳ ಸೂಕ್ಷ್ಮ ಸೂಕ್ಷ್ಮ ಉರುಟುಗಳಿದ್ದಾವೆ ಇದರಲ್ಲಿ. ಆಮೇಲೆ ಇದರಲ್ಲಿ ಎಷ್ಟು ರಾಗಗಳ ಬದಲಾವಣೆ ಇದೆ. ಅದಕ್ಕೆ ಮ್ಯೂಸಿಷಿಯನ್ಸ್ ಸರಿಯಾಗಿ ಆ ರಾಗಕ್ಕೆ ಹೋಗಿ ನುಡಿಸಿ ಎತ್ತಿಕೊಡ್ಲಿಲ್ಲ ಅಂದರೆ ಗಾಯಕರಿಗೆ ಹಾಡೋದಕ್ಕಾಗೋದೇ ಇಲ್ಲ. ಸೊ ಅವರಿಗೆಲ್ಲ ಒಂದು ಬರ್ಬೇಕು ಚಪ್ಪಾಳೆ. ಇಲ್ಲಾಂದ್ರೆ ಆಗಲ್ಲ, ಇದು ಸ್ಟೇಜ್ ಮೇಲೆ ಹಾಡೋದಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಉಸಿರು ತಗೊಳ್ಳೋಕ್ಕೆ ಜಾಗ ಇಲ್ವಲ್ಲ ಮರಣ. ಹೌದು ಮ್ಯಾಮ್. ಎಷ್ಟು ಚೆನ್ನಾಗಿ ನಿಭಾಯಿಸಿದ್ರಿ ನೀವು. ಅದ್ಭುತವಾಗಿ ಹಾಡಿದ್ರಿ. ಬಿಗಿನಿಂಗಲ್ಲಿ ಮಾತ್ರ ಸ್ವಲ್ಪ ಕೆಲವುದು ಲ್ಯಾಂಡಿಂಗು ಒಂದು ಚೂರು ಲೋವರ್ ನೋಟ್ಸಲ್ಲಿ ಸ್ವಲ್ಪ ಫ್ಲ್ಯಾಟ್ ಆಯಿತು ಅನ್ನೋದು ಬಿಟ್ಟರೆ, ದ್ವಾರಪಾಲರ ಮರಳಿ ಬಳಿಗೊಯ್ಯುವ ಕೃಪೆಯೋ, ಜಾರತನ ಸದೆ ಬಡೆವ ಸಂಭ್ರಮದ ನೆಪವೋ, ರಾಮನ ಅವತಾರ. ಹಾಡು ನೀವು ನಿಭಾಯಿಸಿದ ರೀತಿ, ಹ್ಯಾಟ್ಸ್ ಆಫ್ ಮರಣ. ಅದ್ಭುತ ಅದ್ಭುತ ಅದ್ಭುತ. ಇನ್ನೇನು ಇಲ್ಲ ಹೇಳೋದಕ್ಕೆ. ತುಂಬ ಚೆನ್ನಾಗಿ ಹಾಡಿದ್ರಿ. ಹೀಗೆ ಹಾಡ್ತಾಯಿರಿ. ಓಕೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಕಡಬಗೆರೆ ಮುನಿರಾಜು ಸರ್. ಕಣ್ಣು ಮುಚ್ಕೊಂಡು ಆರಾಮಾಗಿ ಹಾಡ್ತಾ ಇದ್ರಿ. ಸಾಹಿತ್ಯ ಮರ್ತೋಗುತ್ತೆ ಅನ್ನೋ ಭಯದಲ್ಲ ಏನಿಲ್ಲ. ಎಷ್ಟು ಚೆನ್ನಾಗಿ, ಒಂದು ಸಾಹಿತ್ಯ ಕೂಡ ತಪ್ಪು ಹಾಡಲಿಲ್ಲ. ಅಷ್ಟು ಚೆನ್ನಾಗಿ ಹಾಡಿದ್ರಿ ಅಲ್ವಾ. ಕಥನ ಗೀತೆಗಳೆಲ್ಲ ಕೇಳಿರ್ತೀರಿ, ಜನಪದದಲ್ಲಿ ಕಥನ ಗೀತೆಗಳು ಕೇಳಿರ್ತೀರಲ್ವ. ಒಂದು ಇಡೀ ಕಥೆಯನ್ನು ನಿರೂಪಣೆ ಮಾಡುವಂಥದ್ದು. ಈ ಹಾಡಲ್ಲಿ ಕೂಡ ಆ ಶೈಲಿ ಕಾಣುತ್ತೆ. ಇಡೀ ರಾಮಾಯಣವನ್ನು ಒಂದು ಹಾಡಿನಲ್ಲಿ ಕಟ್ಟಿಕೊಡುವಂಥ ಕೆಲಸ, ಎಷ್ಟು ಅದ್ಭುತವಾದ ಕೆಲಸ ಅಲ್ವಾ ಇದು. ಹೌದು ಸರ್. ಅಲ್ವಾ. ಜನಪದರು ಕೂಡ ಈ ರೀತಿಯಾದ ರಾಮಾಯಣವನ್ನು ಕಟ್ತಾ ಹೋಗ್ತಾರೆ. ಕಣ್ಣ ಮುಚ್ಚೆ ಕಾಡಿಗೋಡೆ, ಉದ್ದಿನ ಮೂಟೆ ಹುರುಳೆ ಹೋಯ್ತು, ನಮ್ಮ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮ ಹಕ್ಕಿ. ಏನಿದ್ರ ಅರ್ಥ? ಕಣ್ಣ ಮುಚ್ಚೆ ಕಾಡಿಗೋಡೆ, ಕಣ್ಣು ಮುಚ್ಚೆ ಕಾಡಿಗೋಡೆ, ಕಾಡಿಗೋಡೆ, ಉದ್ದಿನ ಮೂಟೆ ಉರುಳೆ ಹೋಯ್ತು. ಯಾರು ಉದ್ದಿನ ಮೂಟೆ? ರಾವಣ ಅಲ್ವಾ. ಉದ್ದಿನ ಮೂಟೆ ಉರುಳೆ ಹೋಯ್ತು, ನಮ್ಮ ಹಕ್ಕಿಯ ನಿಮ್ಮ ಹಕ್ಕಿಯ ಬಿಟ್ಟಿದ್ದು ಹಿಡ್ಕೊಳ್ಳಿ. ಎಷ್ಟು ಅರ್ಥ ಇದೆ ನೋಡಿ ಒಂದು ಆಟದಲ್ಲಿ. ಇನ್ನೂ ಎಂಥ ಜ್ಞಾನಿಗಳೆಲ್ಲ ಇದ್ದಾರೆ ಅಂತಂದರೆ 4 ಸಾಲಲ್ಲಿ ರಾಮಾಯಣ ಹೇಳ್ತಾರಪ್ಪ. 4 ಸಾಲಲ್ಲಿ
ದಶರಥನ ಕಂದ, ರಾವಣನ ಕೊಂದ, ಚಂದ್ರಮುಖಿ ಕರೆತಂದ, ಲೋಕದೊಳಗ ಆನಂದ. ಇನ್ನು ಬಾಕಿದೆಲ್ಲ ನೀವೇ ಫಿಲಪ್ ಮಾಡ್ಕೊಳ್ಳಿ ಅಲ್ವಾ. ಅಂಥ ಅದ್ಭುತವಾದಂಥ ಕಲಾಕಾರರು, ಅದರಲ್ಲೂ ಸಿನಿಮಾ ಹಾಡುಗಳನ್ನು ಸಿರ್ಕಾಳಿ ಗೋವಿಂದರಾಜ್ ಅವರು ಹಾಡರು ಅಂತ ಹಾಡಿದ್ದು ಏನು ಧ್ವನಿ ಅವ್ರದ್ದು ಅಲ್ವಾ. ಎಷ್ಟು ಅದ್ಭುತವಾದಂಥ ಸಾಹಿತ್ಯ. ಈ ಥರದ ಸಾಹಿತ್ಯ ಇವಾಗ ಕೇಳಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಹೇಳಿ ಒಂದೊಂದು ಸರಿ ಅನಿಸ್ಬಿಡುತ್ತೆ. ಬಹುಶಃ ಈ ಗಾನಸಿಂಚನದ ಮೂಲಕ ಈ ಥರದೊಂದು ಅಪರೂಪವಾದ ಗೀತೆಯನ್ನು ನೀವು ಹಾಡಿದ್ರಿ, ಅದಕ್ಕೋಸ್ಕರ ನಿಮಗೊಂದು ಜೋರು ಚಪ್ಪಾಳೆ. ತುಂಬ ಧನ್ಯವಾದ ಅಲ್ವಾ, ಹೌದಲ್ವಾ. ಹಾಂ, ಈ ಥರದ ಹಾಡುಗಳನ್ನು ಕೇಳೋದೇ ಒಂದು ಸಂತೋಷ. ಒಂದು ರಾಮಾಯಣದ ಕಥೆಯನ್ನೇ ನಾವು ಪೂರ್ಣವಾಗಿ ಕೇಳ್ದಂಗೆ ಅನಿಸ್ಬಿಡ್ತು. ಭಾಳ ಚೆನ್ನಾಗಿತ್ತು. ಆಮೇಲೆ ಒಂದು ಸಾಲು ಇನ್ನೊಂದು ಭಾಳ ಕಷ್ಟದ ವಿಷಯ ಏನಂತಂದರೆ, ಚರಣಗಳನ್ನು ಏನಾರ ತಿರುವಮುರುವ ಬೇರೆ ಕಡೆ ಹಾಡಿದ್ರೆ ಕಥೆಯ ಹೋಗವೇ ಬೇರೆ ಆಗಿಬಿಡುತ್ತೆ, ಕಥೆಯ ಅರ್ಥವೇ ಬೇರೆ ಆಗಿಬಿಡುತ್ತೆ ಅಲ್ವಾ. ಹೌದು ಸರ್, ಹೌದು. ರಾಮ ಹುಟ್ಟಿದಾಗಿಂದ ಹಿಡಿದು ಏನೇನಾಯಿತು ಎಲ್ಲ ಬ್ರೀಫಾಗಿ ಹೇಳೋವಂಥದ್ದು ಇದೆಯಲ್ಲ, ಅದನ್ನು ಸರಳೀಕರಣ ಮಾಡಿ ಹೇಳೋವಂಥದ್ದು ಇದೆಯಲ್ಲ, ರಿಯಲಿ ಗ್ರೇಟ್, ರಿಯಲಿ ಗ್ರೇಟ್. ಆ ಪುಣ್ಯಾತ್ಮರಿಗೆ ಆವತ್ತಿನ ಕಾಲಕ್ಕೆ ಏನೇನು ಟೆಕ್ನಾಲಜಿನೇ ಇರಲಿಲ್ಲ. ಆ ಟೆಕ್ನಾಲಜಿ ಇಲ್ದಿದ್ದ ಕಾಲಕ್ಕೂ ಕೂಡ ಇಂಥದ್ದನ್ನು ಒಂದೇ ಟೇಕಲ್ಲಿ ರೆಕಾರ್ಡ್ ಮಾಡಬೇಕಾಗಿತ್ತಲ್ಲ ಅಲ್ವಾ. ಎಷ್ಟು ಅಭ್ಯಾಸ ಮಾಡಿರಬೇಕು, ಎಷ್ಟು ಆ ಪರಿಶ್ರಮ ಎಷ್ಟಿರ್ತಿತ್ತು ಅಲ್ವಾ. ಆ ಪರಿಶ್ರಮ ಎಷ್ಟಿರ್ಬೋದು. ಒಂದು ಸರಿ ಒಂದು ಸಣ್ಣ ತಪ್ಪಾದರೆ ಮತ್ತೆ ಇಡೀ ಹಾಡನ್ನು ಪೂರ್ಣ ರೆಕಾರ್ಡ್ ಮಾಡಬೇಕಾಗಿತ್ತು. ಮತ್ತು ಇವಾಗ ಬಿಡಿ, ಈಗ ಎಲ್ಲ ಟೆಕ್ನಾಲಜಿ ಇದೆ. ಒಂದು ಪದ ಕೂಡ ತಗೊಂಡು ಯಾವ್ದು ಸರಿಯಾಗಿಲ್ವೋ, ಯಾವ ಶ್ರುತಿ ಹೋಗಿದೆಯೋ, ತಾಳ ಹೋಗಿದೆಯೋ ಏನು, ಈಗ ಬಿಡಿ ಆಟೋ ಟ್ಯೂನ್ ಬಂದುಬಿಟ್ಟಿದ್ದಾವೆ. ನಾವು ಸರಿಯಾಗಿಲ್ಲ ಅಂದರೆ ಟ್ಯೂನ್ಗೆ ಹಾಕ್ಬಿಡೋವಂಥದ್ದು ಏನೇನು ಬಂದುಬಿಟ್ಟಿದೆ. ಹಾಡುಗಾರರಿಗೆ ಕೆಲಸನೇ ಇಲ್ದಂಗೆ ಆಗ್ಬಿಟ್ಟಿದೆಯಲ್ಲ, ಆ ಥರದ್ದೆಲ್ಲ ಬಂದುಬಿಟ್ಟಿದೆ. ಅವತ್ತಿನ ನಿಜವಾಗ್ಲೂ ಗ್ರೇಟ್ ಅವರು, ನಿಜವಾಗ್ಲೂ ಗ್ರೇಟ್. ಎಂಥ ಅದ್ಭುತಗಳನ್ನೆಲ್ಲ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಅಂಥ ಅದ್ಭುತವನ್ನು ನೋಡಿ, ಈಗ ನೀವು ಎಲ್ಲ ಲೈವ್ ವಾದ್ಯಗಾರರು ಅಲ್ವಾ, ಎಲ್ಲರೂ ನುಡಿಸಿದ್ದಾರೆ, ಅವ್ರ ಜೊತೆ ನೀವು ಹಾಡಿದ್ದೀರಾ. ಮತ್ತೊಂದು ವರ್ಷನ್ನ ನಾವಿಲ್ಲಿ ಅದ್ಭುತವಾದನ್ನ ನಾವು ನೋಡೋಂಗೆ ಆಯಿತು. ಸಂತೋಷ ಆಯಿತು. ಒಳ್ಳೆಯದಾಗಲಿ. ಧನ್ಯವಾದ. ವೇಮಗಲ್ ನಾರಾಯಣ ಸ್ವಾಮಿ ಸರ್. ಮಾರಣ್ಣವ್ರೆ, ಸರ್, ನಾನು ಅಂದ್ಕೊಂಡೆ ಯಾಕೆ ಇಷ್ಟು ಕಷ್ಟವಾದ ಹಾಡು ಇವತ್ತು ತಗೊಂಡಿದ್ದಾರೆ ಅಂತ ನನಗೆ ಅನಿಸ್ತು ಪ್ರಾರಂಭದಲ್ಲಿ. ನಾನು ಹೇಳಿದ್ನಲ್ಲ ಮೊದಲೇ, ಇದು ಸುಮಾರು ಒಂದು 75 ವರ್ಷಗಳ ಹಿಂದಿನ ಹಾಡಿರ್ಬೋದು ಅಂತ ನನಗನ್ಸುತ್ತೆ. 75 ವರ್ಷಗಳ ಹಿಂದೆ ಎಂಥ ಅದ್ಭುತವಾದ ಸಾಹಿತ್ಯನ ಬರೆದಿದ್ದಾರೆ ನೋಡಿ. ಆವಾಗ ಈ ರಾಮಾಯಣದ ಇಡೀ ಕಥೆಯನ್ನು ಸಿರಿಕಾಳಿ ಗೋವಿಂದರಾಜನ್ ಅವರು ಎಷ್ಟು ಅದ್ಭುತವಾಗಿ ಆಡಿದ್ದಾರೆ ಅಂದರೆ, ಇದು ಒಂದು ರೀತಿ ಭಾಳ ಫೇಮಸ್ ಇತ್ತು ಎಲ್ಲ ಕಡೆ, ಹಳ್ಳಿ ಕಡೆ ಎಲ್ಲ ಒಂದು ರೀತಿ ಭಾಳ ಇದನ್ನು ಕೇಳ್ತಾ ಇದ್ದೀವಿ ನಾವು ಇದರಲ್ಲಿ ಆರನ್ಗಳಲ್ಲಿ, ಗೊತ್ತಲ್ಲ. ಆವಾಗ ಅದು ಬಂದಾಗ ಏನಪ್ಪ ಯಾರು ಈ ಮಹಾನ್ ಗಾಯಕ ಅಂತ. ಬಹುಶಃ ನಾನು ಅವ್ರ ಫೋಟೋ ನೋಡಿಲ್ಲ, ನೀವೇನಾದ್ರು ನೋಡಿದ್ರಾ ಸಿರಿಕಾಳಿ ಗೋವಿಂದರಾಜನ್ದು? ನಾವು ನೋಡಿಲ್ಲ ಸರ್, ನೋಡಿಲ್ಲ ಮೇಡಮ್. ಸಿರಿಕಾಳಿ ಗೋವಿಂದರಾಜನ್ ಫೋಟೋ ನಾನಂತೂ ನೋಡಿಲ್ಲ. ಅವ್ರ ಪುಣ್ಯಾತ್ಮ, ನಮ್ಮೆಲ್ಲ ಮೇರು ಗಾಯಕರದ್ದು ಫೋಟೋ ನೋಡಿದ್ದೀವಿ, ಬಟ್ ಅವ್ರದ್ದು ಫೋಟೋ ನನಗೆ ನೋಡೋಕ್ಕೆ ಅವಕಾಶನೇ ಆಗಲಿಲ್ಲ, ಅಥವಾ ಎಲ್ಲಾದರೂ ಯೂಟ್ಯೂಬ್ಗಳಲ್ಲಿ ನಾನು ಸಿಗುತ್ತೇನೋ ಗೊತ್ತಿಲ್ಲ. ಬಟ್ ಭಾಳ ಕಷ್ಟವಾದ ಹಾಡು. ಮತ್ತು ಇವರು ಆಗಲೇ ಹೇಳ್ದಾಗೆ ಸಾಹಿತ್ಯವನ್ನು ಎಲ್ಲಿ ಅಪಚಾರ ಮಾಡದೆ ನೆನಪಿಟ್ಕೊಂಡು, ಅದು ಸ್ಟೆಪ್ ಬೈ ಸ್ಟೆಪ್ ಇದೆ. ಅದು ಎಸ್ಪೆಷಲಿ ಕಿರಣ್ಗೆ ಒಂದು ಜೋರು ಚಪ್ಪಾಳೆ ಕೊಡಬೇಕು. ಅವ್ರದ್ದು ಭಾಳ ಥ್ಯಾಂಕ್ಸ್ ಹೇಳ್ಬೇಕು. ಕೆಲಸ ಇತ್ತು, ಕುಸ್ರಿ ಕೆಲಸ ನಿಮ್ಮದು. ಅಲ್ಲಲ್ಲಿ ನೀವು ಅವರಿಗೆ ಒಂದು ರೀತಿ ತಗೊಳ್ಳಿಕ್ಕೆ ಎಷ್ಟು ಈಸಿ ಮಾಡಿಕೊಟ್ರಿ ಅಂದರೆ ಅಲ್ವಾ. ನಾನು ನಿಮ್ಮ ಕಡೆ ನೋಡ್ತಾ ಇದ್ದೆ, ಮತ್ತು ಅವ್ರ ಕಡೆ ಒಂದು ಸರಿ ಒರಿಜಿನಲ್ BGM ಅದೇನೇ, ನಾನು ನಿಮ್ಮ ಕಡೆ ಒಂದು ಸರಿ ನೋಡೋದು, ಮತ್ತು ಆ ಕಡೆ ನೋಡ್ತಾ ಇದ್ದೆ. ಆ ಒಂದು ಕೀಬೋರ್ಡಲ್ಲಿ ಎಷ್ಟು ಚೆನ್ನಾಗಿ ನಿಮಗೆ ಒರಿಜಿನಲ್ BGM ಬರ್ತಾ ಇತ್ತು ಅಲ್ವಾ. ಹಾಗಾಗಿ ನಿಮ್ಗೆ ಆಡಲಿಕ್ಕೂ ಇದಾಯಿತು. ಬಟ್ ಭಾಳ ನೀವು ಈಗ ಈ ಹಾಡು ನೀವು ದಿನದಿಂದ ದಿನ ಚಾಲೆಂಜಿಂಗ್ ಇರೋಂಥ ಹಾಡುಗಳೇ ತಗೊಳ್ತಾ ಇದ್ರಿ. ಈ ಫೈನಲ್ ಘಟ್ಟಕ್ಕೆ ನಾವು ತಲುಪುವಾಗ ಇಂಥ ಹಾಡುಗಳೇ ಈ ವೇದಿಕೆಗೆ ಭಾಳ ಮುಖ್ಯ ಆಗುತ್ತೆ. ತುಂಬ ಚೆನ್ನಾಗಿ ಆಡಿದಿರಿ. ಧನ್ಯವಾದಗಳು ನಿಮಗೆ. ಓಕೆ.